ನನಗೆ ಪ್ರೇರಣ ಶಕ್ತಿ ಹಾಗೂ ನನ್ನ ಬೆನ್ನೆಲುಬಾಗಿ ನಿಂತದ್ದು ಖ್ಯಾತ ಪತ್ರಕರ್ತರು ಶ್ರೀಯುತ ರವಿ ಬೆಳಗೆರೆ. ಬಟ್ ಒಂದು ಮಧ್ಯಾಹ್ನ ಅಚಾನಕ ಒಂದು ಫೋನ್ ಬರುತ್ತೆ. ಪರಮ ಪೂಜ್ಯ ವಿಶ್ವಪ್ರಸನ್ನ ತೀರ್ಥರು ನನಗೆ ಕರೆ ಮಾಡ್ತಾರೆ. ನನ್ನ ಮುತ್ತಾತ ಅಥವಾ ತಾತ, ತಂದೆ ಇವರೆಲ್ಲರೂ ಆ ಥರದ ಭವ್ಯ ಮಂದಿರನ್ನ ನೋಡೇ ಇರಲಿಲ್ಲ. ಅಂಥ ಭಾಗ್ಯ ನನಗಿತ್ತು. ಅಷ್ಟು ಎಲ್ಲರದ್ದು ಹೋರಾಟಗಳದು ಅದರೆಲ್ಲ ಮಧ್ಯದಲ್ಲಿ ಕೊರಿಯೋ ಚಳಿ ಜನವರಿ 22 ಆ ಸಂದರ್ಭ ಎಲ್ಲರಿಗೂ ಗೊತ್ತು. 7 ಡಿಗ್ರಿ 4 ಡಿಗ್ರಿ ಈ ತರದೆಲ್ಲ ಟೆಂಪರೇಚರ್ಸ್ ಗಳಿರುವಂತಹ ಒಂದು ಟೈಮ್ ನಲ್ಲಿ ನಾವಲ್ಲಿದ್ದು ರಾಮ್ಲಲ್ಲಾವನ್ನ ಕಣ್ತುಂಬಿಸ್ಕೊಳ್ಳುವಂತಹ ಒಂದು ಕ್ಷಣ. ಬಹಳ ಇನ್ನೂ ಹೇಳ್ಬೇಕು ಅಂತಂದ್ರೆ ಮೀಡಿಯಾ ಅಂತ ತಕ್ಷಣ ಅಲ್ಲಿ ಕೊಟ್ಟ ಗೌರವ ಕೂಡ ಬಹಳ ವಿಶೇಷ. ನನ್ನ ಕಾಲಲ್ಲಿ ಸಮಸ್ಯೆ ಇತ್ತಮ್ಮ. ನನ್ನ ಡಾಕ್ಟರ್ ರಾಘವೇಂದ್ರ ರಾಮಾಂಜುಲು ಅಂತ ನಾನು ಅವ್ರನ್ನ ಯಾವತ್ತೂ ನೆನಪಿಸ್ಕೋಬೇಕು. ಆ ಎಲ್ಲ ಶಾರ್ಟ್ ಟೈಮ್ ನಲ್ಲಿ ಆ ಕರೆ ಬಂದು ಇದಾಗೋದ್ರೊಳಗೆ ಒಂದು 15 ದಿನದೊಳಗಾಗಿ ನಾ ಪ್ರಿಪೇರ್ ಆಗಿ ಅಲ್ಲಿಗೆ ಹೋಗಿದ್ದು. ನನ್ನ ತಂದೆ ಅರ್ಥ ಮಾಡ್ಕೊಂಡು ನನಗೆ ಆಯ್ತು ನಿನಗೆ ಎಲ್ಲಿ ಓದ್ಬೇಕು ಅಂತಿದ್ಯಾ ಅದನ್ನ ಓದ್ಸೋಣ, ಡಿಪ್ಲೊಮಾ ಇನ್ ಫಿಲ್ಮ್ ಮೇಕಿಂಗ್ ಮಾಡ್ಸೋಣ ಅಂತ ತಮ್ಮ ಸ್ವಂತ ದುಡ್ಡು ಕೊಟ್ಟು ಅದನ್ನ ಅವತ್ತು ಇದು ಮಾಡಿದ್ರು. ಸರ್, ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆದ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಅಯೋಧ್ಯೆ ಬಗ್ಗೆ ನಾನು ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಹೇಳ್ಬೋದಾ ನೀವು? ನನ್ನ ಜೀವನದಲ್ಲಿ ಎಂದೆಂದೂ ಮರೆಯಕ್ಕಾಗದೇ ಇರುವಂತ ಒಂದು ಘಟನೆ ಅಂತಂದ್ರೆ ಅದು ಇನ್ನೊಂದು ಘಟನೆ ಇದೆ, ಅದನ್ನು ಹೇಳ್ತೀನಿ ನಾನು. ಅಯೋಧ್ಯ ಬಗ್ಗೆ ಕೇಳಿದ್ರಿಂದ ನಾ ಹೇಳ್ತೀನಿ. 2024 ನನ್ನ ಜೀವನದ ವಿಶೇಷ ವರ್ಷ ಅಂತಾನೆ ಹೇಳ್ತೀನಿ. ನನ್ನ ಈ ಸ್ಟುಡಿಯೋ ಬಂದಿದ್ದು 2024ರಲ್ಲಿ. ಬಟ್ ಅಯೋಧ್ಯ ಎಂದು ಮರೆಯಕ್ಕಾಗಲ್ಲ. ನಾವೆಲ್ಲ ಅನ್ಕೊಂತಾ ಇರ್ತೀವಿ ನಮ್ಮ ಹಿಂದೂಗಳು ರಾಮ್ಲಲ್ಲಾನ ಮುಖ್ಯವಾಗಿ ಪೂಜೆ ಮಾಡುವಂತಹ ಒಂದು ಸ್ಥಳದಲ್ಲಿ ಧ್ವಂಸ ಮಾಡಿದ್ರು. ಆಮೇಲೆ ಯಾವುದೋ ಒಂದು ಕಟ್ಟಡ ಬಂತು, ಆ ಕಟ್ಟಡ ಧ್ವಂಸ ಆಯ್ತು. ಅದಾದ್ಮೇಲೆ ಅನೇಕ ಕೇಸ್ಗಳು ಬಂತು. ಮತ್ತೆ ರಾಮ್ಲಲ್ಲಾದ ಪ್ರತಿಷ್ಠಾಪನೆ ಆಗತ್ತಾ, ರಾಮ ಮಂದಿರ ನಿರ್ಮಾಣ ಆಗತ್ತಾ, ಅದಕ್ಕೆ ಅನೇಕ ಜನದ ಬಲಿದಾನಗಳು ಎಲ್ಲ ಆಗಿ ಹೋರಾಟಗಳೆಲ್ಲ ನಡೆದಾಗ ನಮ್ಗೊಂದು ಅಚಾನಕ್ ಒಂದು ಅವಕಾಶ ಸಿಗತ್ತೆ. ರಾಮ್ಲಲ್ಲಾ ಪ್ರತಿಷ್ಠಾಪನೆ ಟೈಮ್ ನಲ್ಲಿ ನೀವು ಬರ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನೋ ರೀತಿ ಅದೆಲ್ಲೋ ಒಂದಿಷ್ಟು ಗುಲ್ಲು ಹೋಗ್ತಾ ಇರುತ್ತೆ. ನಮ್ಗೆ ಅಲ್ಲಿ ತನಕ ಕ್ಲಾರಿಟಿ ಇರಲ್ಲ. ಯಾಕಂದ್ರೆ ನಾನೇನೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿರ್ತೀನಿ ನಾನು ಕೆಲಸದಲ್ಲಿ. ಆ ಮಿಸ್ಟೇಕ್ ಇಂದ ನಾನು ನನಗ್ ಚಾನ್ಸ್ ಇಲ್ಲ ಬಿಡು ಅಂತ ಅನ್ಕೊಂಡು ನಾನು ಪಾಡಿಗೆ ನಾನು ಸುಮ್ಮನೆ ಇರ್ತೀನಿ. ಬಟ್ ಒಂದು ಮಧ್ಯಾಹ್ನ ಅಚಾನಕ ಒಂದು ಫೋನ್ ಬರುತ್ತೆ. ಪರಮ ಪೂಜ್ಯ ವಿಶ್ವಪ್ರಸನ್ನ ತೀರ್ಥರು ನನಗೆ ಕರೆ ಮಾಡ್ತಾರೆ. ಅವ್ರು ಅಲ್ಲಿ ಮಂಡಲ ಪೂಜೆಗೋಸ್ಕರ ಅಲ್ಲೇ ಇರ್ತಾರೆ. ಅವರು ಕರ್ನಾಟಕದಿಂದ ಆಯ್ಕೆ ಆಗಿರುವಂತ ಏಕೈಕ ವ್ಯಕ್ತಿ ವಿಶ್ವಸ್ತ ಮಂಡಲಿನಲ್ಲಿ. ಅಯೋಧ್ಯ ರಾಮ ಮಂದಿರದ ಟ್ರಸ್ಟ್ ಅಂತ ಏನಿದೆ, ಸೌತ್ ಇಂಡಿಯಾ ಇಂದ ಏಕೈಕ ವ್ಯಕ್ತಿ ವಿಶ್ವಪ್ರಸನ್ನ ತೀರ್ಥರು. ಅವರ ಗುರುಗಳ ತಪಸ್ಸೆ ಅಂತಾನೆ ಅವ್ರಿಗೆ ಬರುತ್ತೆ. ವಿಶ್ವೇಶ ತೀರ್ಥರು ಮಾಡಿದಂತ ಒಂದು ದೊಡ್ಡ ಕೆಲಸ ಅಂತಂದ್ರೆ ಆ ಜಡ್ಜ್ಮೆಂಟ್ ಅನ್ನು ನೋಡ್ತಾರೆ, ರಾಮ ಮಂದಿರ ಅಲ್ಲಿ ನಿರ್ಮಾಣ ಆಗತ್ತೆ ಅಂತ. 2019 ಡಿಸೆಂಬರ್ನಲ್ಲಿ ಅವರು ಬೃಂದಾವನಸ್ಥರಾಗ್ತಾರೆ. ಅದಾದ್ಮೇಲೆ 2024 ತನಕ ಆ ಕೆಲಸಗಳೇನು ನಡೆಯುತ್ತೆ. ಆ ಟೈಮ್ನಲ್ಲಿ ಪ್ರತಿಷ್ಠಾಪನಾ ಮಹೋತ್ಸವ ಟೈಮ್ನಲ್ಲಿ ಒಂದು ಕರೆ ಬರುತ್ತೆ, ನೀವು ಹೊರಡಬೇಕು, ರಾಮಲಲ್ಲಾ ನಿನ್ನ ಸೇವೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ನನ್ನ ಕಣ್ಣಲ್ಲಿ ನೀರು ಬಂತು. ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಒಂದು ಕೆಲಸದಲ್ಲಿ ನಾನೇನೋ ಮಿಸ್ಟೇಕ್ ಮಾಡಿದ್ದೆ, ಅದರಿಂದ ನನಗೆ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅಯೋಧ್ಯ ಎಷ್ಟೋ ವರ್ಷದ ಕನಸುಗಳು, ಎಷ್ಟೋ ಜನದ ಭಾವನೆಗಳಿಗೆ ಇದು. ಸೊ ಅಂತ ಜಾಗದಲ್ಲಿ ನಮ್ಮನ್ನ ಕರೆಸ್ಕೊಳ್ತಾ ಇದಾರ, ಇದು ನಿಜಾನ ಸುಳ್ಳ ಅಂತ ಅಷ್ಟು ಮಡದಲ್ಲಿದ್ದೆ. ನಾನು ನನ್ನ ತಂಡ ನಿಜವಾಗ್ಲೂ ಆ ಲೈವ್ ಸ್ಟ್ರೀಮಿಂಗ್ ಅಂತ ಮಾಡುವಂತ ಅವಕಾಶ ನಮ್ಗೆ ಅಲ್ಲಿ ಹೋದಾಗ ಸರ್ಕಾರಿ ಅಧಿಕಾರಿಗಳು ಅಥವಾ ನಮಗೆ ಕೊಟ್ಟಂತ ಗೌರವ ಮರ್ಯಾದೆ ಏನಿದೆ, ಕೊರಿಯೋ ಚಳಿ ಜನವರಿ 22 ಆ ಸಂದರ್ಭ ಎಲ್ಲರಿಗೂ ಗೊತ್ತು. 7 ಡಿಗ್ರಿ 4 ಡಿಗ್ರಿ ಈ ತರದೆಲ್ಲ ಟೆಂಪರೇಚರ್ಸ್ ಗಳಿರುವಂತಹ ಒಂದು ಟೈಮ್ ನಲ್ಲಿ ನಾವಲ್ಲಿದ್ದು ರಾಮ್ಲಲ್ಲಾವನ್ನ ಕಣ್ತುಂಬಿಸ್ಕೊಳ್ಳುವಂತಹ ಒಂದು ಕ್ಷಣ. ನನ್ನ ಮುತ್ತಾತ ಅಥವಾ ತಾತ, ತಂದೆ ಇವರೆಲ್ಲರೂ ಆ ಥರದ ಭವ್ಯ ಮಂದಿರನ್ನ ನೋಡೇ ಇರಲಿಲ್ಲ. ಅಂಥ ಭಾಗ್ಯ ನನಗಿತ್ತು. ಅಷ್ಟು ಎಲ್ಲರದ್ದು ಹೋರಾಟಗಳದು ಅದರೆಲ್ಲ ಮಧ್ಯದಲ್ಲಿ ಎಂದೆಂದೂ ಮರೆಯಕ್ಕಾಗಲ್ಲಮ್ಮ ಆ ಥರದ್ದು ಒಂದು ಕ್ಷಣ. ಬಹಳ ಇನ್ನೂ ಹೇಳ್ಬೇಕು ಅಂತಂದ್ರೆ ಮೀಡಿಯಾ ಅಂತ ತಕ್ಷಣ ಅಲ್ಲಿ ಕೊಟ್ಟ ಗೌರವ ಕೂಡ ಬಹಳ ವಿಶೇಷ. ಆಲ್ಮೋಸ್ಟ್ ಆಲ್ ಸೆಕ್ಯೂರಿಟಿ ಪೀಪಲ್ ನನಗೆ ಕೊಟ್ಟಂತ ಇದು. ಆಮೇಲೆ ಒಂದು 7 ದಿನ ಇದ್ವಿ ನಾವು ಅಲ್ಲಿ. ಸೊ 7 ದಿನ ನನ್ಗೆ ಆ ಚಳಿ ಮಧ್ಯದಲ್ಲಿ ಮಧ್ಯದಲ್ಲಿ ಬಿಸಿಲು ಮಳೆ ಇವೆಲ್ಲ ಇದಿತ್ತು. ನಂಗೆ ಹೆಂಗೆ ಅಂತಂದ್ರೆ ಒಂದು ದಿನ ಅಲ್ಲಿ ಕೆಳದ್ರೆ
ಒಂದು ವರ್ಷನೇ ಕಳೆದ್ನೇನೋ ಅಷ್ಟು ಸೀಸನ್ಸ್ ನ ನೋಡ್ದೆ ಅನ್ನೋ ಅಷ್ಟು ಮಡದಲ್ಲಿ ಖುಷಿಯಾಗಿದ್ದಂತ ಕ್ಷಣ ಅದು. ಹತ್ರದಿಂದ ರಾಮ್ಲಲ್ಲವನ್ನ ನೋಡುವಂಥದ್ದು, ವಿಶ್ವಪ್ರಸನ್ನರು ಮಾಡಿಕೊಟ್ಟಂತ ಒಂದು ಇದು. ಅದಕ್ಕೆ ಇನ್ನೊಂದು ವಿಚಿತ್ರ, ಯಾಕೆ ಮರೆಯಲಾಗದ ಘಟನೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನನ್ನ ಕಾಲಲ್ಲಿ ಸಮಸ್ಯೆ ಇತ್ತಮ್ಮ, ಮೆನಸ್ಕಸ್ ಟೇರ್ ಅಂತ ಹೇಳ್ತಾರೆ. ಇದೊಂದು ಸ್ಪೋರ್ಟ್ಸ್ ಇಂಜುರಿ. ಇದು ಮಂಡಿನಲ್ಲಿ ಈ ಕುಶನ್ ಏನಿರುತ್ತೆ, ಈ ಮಂಡಿ ಚಿಪ್ ಏನಿರುತ್ತೆ, ಚಿಪ್ ಹಿಂಭಾಗದಲ್ಲಿ ಕುಶನ್ ಇರುತ್ತೆ, ಅದು ನಮ್ಗೆ ಚಲನೆಗೆ ಬಹಳ ಅನುಕೂಲ ಆಗುವಂಥದ್ದು. ಅದು ಟೇರ್ ಆಗಿತ್ತು. ಸೊ ನಾನು ಕೆಳಗಡೆ ಕೂಡ್ಲಿಕ್ಕಾಗಲ್ಲ, ಅದೇನೋ ಒಂದು ಆಪರೇಷನ್ ಆಗ್ಬೇಕು, ಈ ರೀತಿಯಾದೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಕೇವಲ ರಾಮ್ಲಲ್ಲಾದ್ ಈ ತರದ ಒಂದು ಕೆಲಸ ಬಂದಿದೆ ಅಂತ ಗೊತ್ತಾದ ತಕ್ಷಣ ನಾನು ಡಾಕ್ಟರ್ಗೆ ಹೋಗಿ, ನಾನು ಈ ಸಂದರ್ಭವನ್ನ ಯಾವುದೇ ಕಾರಣಕ್ಕೂ ನಾನು ಕಳ್ಕೊಳಕ್ ಇಷ್ಟಪಡಲ್ಲ, ನೀವೇನಾದ್ರೂ ಮಾಡ್ಬೇಕು ಅಂತಂದು ನನ್ನ ಡಾಕ್ಟರ್ ರಾಘವೇಂದ್ರ ರಾಮಾಂಜುಲು ಅಂತ, ನಾನು ಅವ್ರನ್ನ ಯಾವತ್ತೂ ನೆನಪಿಸ್ಕೋಬೇಕು. ಅವರು ನನಗೆ ಇಲ್ಲ, ನಾನು ಟ್ರೀಟ್ಮೆಂಟ್ ಕೊಡ್ತೀನಿ, ಅದಕ್ಕೆ ನೀವು ನಡಿಬೋದು ಅಂತ ಅನ್ನೋ ರೀತಿಯಲ್ಲಿ ಹೇಳಿ, ಆ ಎಲ್ಲ ಶಾರ್ಟ್ ಟೈಮ್ ನಲ್ಲಿ ಆ ಕರೆ ಬಂದು ಇದಾಗೋದ್ರೊಳಗೆ ಒಂದು 15 ದಿನದೊಳಗಾಗಿ ನಾ ಪ್ರಿಪೇರ್ ಆಗಿ ಅಲ್ಲಿಗೆ ಹೋಗಿದ್ದು. ನಾನು ಅದಕ್ಕಿಂತ ಭಾವುಕನಾಗ್ತೀನಿ ನಾನು ಅದಕ್ಕಿಂತ ಹೆಚ್ಚು ಮಾತಾಡಿದ್ರೆ. ಇನ್ನೊಂದು ಮರೆಯಲಾಗದ ಘಟನೆ ಅಂತ ಅಂದ್ಬಿಟ್ಟಂದ್ರೆ, ಈ ಫೀಲ್ಡ್ ಬಂದಿದ್ದೇ ಒಂದು ಬಹಳ ರೋಚಕ ಕತೆ. ಅಮ್ಮ, ನನ್ನ ಈ ಜೀವನದ ಒಂದು ಕತೆ ನೀವೇನು ಪ್ರಸಾರ ಮಾಡ್ತಾ ಇದ್ದೀರಿ, ನನ್ನ ಸ್ಟುಡಿಯೋ ಟೂರ್ ಮಾಡಿದ್ರಿ, ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದೆ, ನನಗೆ ಯಾರು ಪ್ರೇರಕ ಶಕ್ತಿಗಳು, ಇವೆಲ್ಲ ಕೇಳ್ತಾ ಇದ್ರಿ. ನಾನು ಒಬ್ಬ ವ್ಯಕ್ತಿಯ ಹೆಸರನ್ನ ನಾನು ಇಷ್ಟೊತ್ತಾದರೂ ಹೇಳಿಲ್ಲ. ನನಗೆ ಆಶ್ಚರ್ಯ ಆಗ್ತಾ ಇದೆ ಆ್ಯಕ್ಚುಲಿ, ಬಟ್ ಅದು ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ನನ್ನ ಬಗ್ಗೆ, ನನ್ನ ಮೀಡಿಯಾ ಜರ್ನಿ ಬಗ್ಗೆ ಇಷ್ಟೆಲ್ಲ ಮಾತಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಪ್ರಧಾನವಾಗಿ ನನಗೆ ಪ್ರೇರಣಾ ಶಕ್ತಿ ಹಾಗೂ ನನ್ನ ಬೆನ್ನೆಲುಬಾಗಿ ನಿಂತದ್ದು ಖ್ಯಾತ ಪತ್ರಕರ್ತರು, ನಾಡು ತುಂಬ ಅವರಿಗೆ ಪ್ರೀತಿ ಕೊಟ್ಟದ್ದು ಶ್ರೀಯುತ ರವಿ ಬೆಳಗೆರೆ. ರವಿ ಬೆಳಗೆರೆ ಹೆಸರು ಹೇಳಿದ ತಕ್ಷಣವೇ ಒಂಥರ ಮೈ ರೋಮಾಂಚನ ಆಗುತ್ತೆ. ನನ್ನ ಲೈಫ್ನಲ್ಲಿ ನಾನೊಂದು 20 ವರ್ಷದ ಏನು ಈ ಮೀಡಿಯಾ ಜರ್ನಿ ಮಾಡಿದ್ದೀನಿ, ಅದರಲ್ಲಿ 15 ವರ್ಷಗಳ ಪೂರ್ಣ ಸಪೋರ್ಟ್ ಇದ್ದದ್ದು ರವಿ ಬೆಳಗೆರೆ ಅವರು. ಎಷ್ಟು ನೆನೆಸ್ಕೊತೀನೋ ಕಷ್ಟ ಆಗತ್ತೆ ಕೂಡ. ಇವತ್ತು ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಇನ್ಫ್ಯಾಕ್ಟ್ ಇದು ಮಾರ್ಚ್ ತಿಂಗಳು, ಮಾರ್ಚ್ 15 ಅವ್ರು ಹುಟ್ಟಿದಬ್ಬ. ದೆರ್ ವಾಸ್ ನಾಟ್ ಇವನ್ ಅ ಸಿಂಗಲ್ ಇಯರ್ ನಾನು ನನ್ನ ಬರ್ತ್ಡೇಗೆ ಅವ್ರನ್ನ ಭೇಟಿ ಮಾಡದೇ ಇರೋದು, ಅಥವಾ ಅವ್ರ ಬರ್ತ್ಡೇಗೆ ನಾನು ಭೇಟಿ ಆಗದೆ ಇರೋದು. ಅಷ್ಟು ಕ್ಲೋಸ್. ಮುಕ್ತ ಧಾರಾವಾಹಿ ಟೈಮ್ನಲ್ಲಿ, TN ಸೀತಾರಾಮ್ ಅವರ ಮುಕ್ತ ಧಾರಾವಾಹಿ ಟೈಮ್ನಲ್ಲಿ ಅವರು ಜಡ್ಜ್ ಪಾತ್ರ ಮಾಡಲಿಕ್ಕೆ ಅಂತ ಬರ್ತಾರೆ. ಅವರ ಮೊದಲನೇ ದಿನ ನನ್ನ ಕೆಲಸದ 3ನೇ ದಿನ. ಸೊ ಅಲ್ಲಿ ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ. ಬಳ್ಳಾರಿ ಹುಡುಗ ನೀನು ಅಂತನೋ ರೀತಿಯಲ್ಲಿ ಒಂದು ಪ್ರೀತಿ ತೋರಿಸ್ತಾರೆ. ಬಟ್ ನೀನು ಅಂತ ಯಾವತ್ತೂ ಮಾತಾಡಿಲ್ಲ, ನಿಜ ಹೇಳ್ತಾ ಇದ್ದೀನಿ, ಏಕವಚನದಲ್ಲಿ ಯಾವತ್ತೂ ಮಾತಾಡಿಲ್ಲ. ಸೊ ಅದು ಹಾಯ್ ಬೆಂಗಳೂರಿನಲ್ಲಾಗಿರ್ಬೋದು, ಅಥವಾ ಓ ಮನಸ್ಸೆ, ಹೆಚ್ಚಾಗಿ ಓ ಮನಸ್ಸಿಗೆ ಅಲ್ಲಿ ಇಲ್ಲಿ ಕೆಲಸಗಳಿಗೆ ಬಳಸ್ಕೊಳ್ತಾ ಇದ್ರು. ಬಟ್ ನಾನು ಮೇನ್ ಸ್ಟ್ರೀಮ್ ವಾಹಿನಿನ ಬಿಟ್ಬಿಡೋಣ ಅಂತಿದ್ದೆ. ನನ್ನದೇ ಆದಂಥ ಒಂದು ಡಿಪ್ರೆಷನ್ ಇತ್ತು. ಆ ಡಿಪ್ರೆಷನ್ ಟೈಮ್ನಲ್ಲಿ ಮೀಡಿಯಾದೆಲ್ಲ ಸಾಕಷ್ಟು ಆಗೋಯ್ತು, ಯಾಕೋ ನಾನು ಅಷ್ಟು ಸಕ್ಸಸ್ಫುಲ್ ಆಗಿಲ್ಲ ಅಂತೆಲ್ಲ ಅನ್ನಿಸ್ದಾಗ ನನ್ನ ಮನಸ್ಥಿತಿನ ಚೇಂಜ್ ಮಾಡಿ, ಮೀಡಿಯಾದಲ್ಲೇ ನೀನು ಬದುಕಿದೆ, ನೀನು ಅದನ್ನು ಮಾಡಬಲ್ಲಿ ಅಂತನೋ ರೀತಿಯಲ್ಲಿ ಹುರಿದುಂಬಿಸಿ ನನ್ನ ಮತ್ತೆ ವಾಪಸ್ ಮೈನ್ ಸ್ಟ್ರೀಮ್ ಮೀಡಿಯಾಗೆ ಕರ್ಕೊಂಡ್ಬಂದಿದ್ದು ರವಿ ಬೆಳಗೆರೆ. ಅವ್ರಿಗೆ ನನಗೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ಕೂಡ ಕಡಿಮೆ. ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ವಾಹಿನಿನಲ್ಲಿ ನಾನು ಅವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂತಂದರೆ ಭಾಳ ತಪ್ಪಾಗತ್ತೆ. ಐ ಫೀಲ್ ವೆರಿ ಹ್ಯಾಪಿ ದಟ್ ಸಚ್ ಅ ಪರ್ಸನ್ ವಾಸ್ ಬಿಹೈಂಡ್ ಮೈ ಅಂತಂದರೆ ನನ್ನ ಸಮಸ್ತ ಸಕ್ಸಸ್ಗೆ. ಪರ್ಸ್ನಲ್ ಟು ಪರ್ಸ್ನಲ್ ವಿಷಯಗಳನ್ನ ಬಗ್ಗೆ ನನಗೆ ಗೈಡ್ ಮಾಡಿದ ರೀತಿ ಏನಿದೆಯಲ್ಲ, ಐ ಆಮ್ ಎವರ್ ಥ್ಯಾಂಕ್ಫುಲ್, ಎವರ್ ಗ್ರೇಟ್ಫುಲ್ ಟು ಹಿಮ್. ಯಾವತ್ತೂ ನನ್ನ ಅವರ ಬಗ್ಗೆ ವಿಶ್ವಾಸ ಚಿರಋಣಿಯಾಗಿರ್ತೀನಿ. ಏನ್ ಮಾಡ್ತೀನಿ ಅಂತ ತಂದೆ ತಾಯಿ ಸಹಜವಾಗ ಕೇಳ್ತಾರೆ, ನನಗೆ ಸಿನಿಮಾ ಮಾಡಬೇಕು, ಕತೆ ಮಾಡಬೇಕು ಅಂತ. ನಾನು ಮನೆಯಿಂದ ಆಚೆಗೆ ಹಾಕ್ತಾರೆ, ಯಾಕಂದ್ರೆ ನಮ್ದೆಲ್ಲ ಪಂಡಿತರು ವಂಶ. ಯಾರು ಸಿನಿಮಾ ನೋಡಿದವ್ರು ಕೂಡ ಅಲ್ಲ. ಒಂದು ನನ್ನ ತಾತನ ತನಕ ಬಂದ್ರೆ, ನಮ್ಮ ತಾತ ಅವ್ರ ಕಾಲಘಟ್ಟದಲ್ಲಿ ಒಂದ್ ಯಾವ್ದೋ ಸಿನಿಮಾ ನೋಡಿದ್ರಂತೆ. ನನ್ನ ತಂದೆ ಒಂದಿಷ್ಟು ಸಿನಿಮಾ ನೋಡ್ತಿದ್ರು, ಅವ್ರು ಸರ್ಕಾರಿ ನೌಕರರಾಗಿದ್ರಿಂದ. ನಾನು ಅತಿ ಹೆಚ್ಚು ಸಿನಿಮಾಗಳು ನೋಡ್ತಾ ಇದ್ದೆ. ಇದು ಬಹಳ ರೋಚಕವಾಗಿದೆ ಈ ಪ್ರಪಂಚ, ನಾವು ಕತೆ ಹೇಳ್ಬೇಕು ಆ ಥರದ್ದೆಲ್ಲ ನನಗನ್ಸ್ತಾ ಇತ್ತು. ಫೈನಲಿ ಮನೆಯಿಂದ ಆಚೆಗೆ ಹಾಕ್ತಾರೆ. ನಾವ್ ಇನ್ನೆಲ್ಲೋ ಬೇರೆಯವ್ರದೆಲ್ಲ ಕತೆ ಕೇಳಿದ್ವಲ್ಲ, ನಾವು ಪ್ಲಾಟ್ಫಾರ್ಮ್ ನಲ್ಲಿ ಮಲ್ಕೊಂಡ್ವಿ, ಆ ಥರದ್ದು ನಮ್ದು ಬದುಕು ಆ ಥರದ್ದು ಇರುತ್ತೆ ಅಂತೆಲ್ಲ ಊಹೆ. ಅದನ್ನು ಸಿನಿಮಾಟಿಕ್ ಆಗಿ ನಾನು ಯೋಚನೆ ಮಾಡಿದ್ದು. ಬಟ್ ನನ್ನ ತಂದೆ ಅರ್ಥ ಮಾಡ್ಕೊಂಡು ನನಗೆ ಆಯ್ತು, ನಿನಗೆ ಎಲ್ಲಿ ಓದ್ಬೇಕು ಅಂತಿದ್ಯಾ ಅದನ್ನ ಓದ್ಸೋಣ, ಡಿಪ್ಲೊಮಾ ಇನ್ ಫಿಲ್ಮ್ ಮೇಕಿಂಗ್ ಮಾಡ್ಸೋಣ ಅಂತ ತಮ್ಮ ಸ್ವಂತ ದುಡ್ಡು ಕೊಟ್ಟು ಅದನ್ನ ಅವತ್ತು ಇದು ಮಾಡಿದ್ರು. ನನಗೆ ಪಾಠ ಮಾಡಿದವರಲ್ಲಿ ಜೋ ಸೈಮನ್ ಅವರು ಇದ್ದಾರೆ, ಹಿರಿಯ ನಿರ್ದೇಶಕರು. ಹಿರಿಯ ನಟರಾದಂತಹ ಶಿವರಾಮಣ್ಣ ಅವರು,
ಅನೇಕ ಜನ ನನಗೆ ಪಾಠ ಮಾಡಿ ಅದನ್ನು ತಿದ್ದಿ ತೀಡಿ. ಶಿವರಾಮಣ್ಣ ಅವರು ನನಗೆ ಸುಚಿತ್ರಾ ಫಿಲ್ಮ್ ಸೊಸೈಟಿನಲ್ಲಿ ಒಂದು ಮೆಂಬರ್ಶಿಪ್ ಕೊಡಿಸಿದ್ರು. ಆಗಿನ ಕಾಲದಲ್ಲಿ ನನ್ನ ಬ್ಯಾಚ್ನಲ್ಲಿ ಇನ್ಯಾರಂದ್ರೆ ಯಾರಿಗೂ ಆ ಫೆಸಿಲಿಟಿ ಇರಲಿಲ್ಲ. ಸೊ ಗುರುದತ್ ಸಿನಿಮಾಗಳನ್ನ ನೋಡೋದು ಅಥವಾ ಸಿನಿಮಾದ ಹುಚ್ಚು ತುಂಬಾ ಜಾಸ್ತಿ, ಸಿನಿಮಾ ಮತ್ತು ಮ್ಯೂಸಿಕ್ಕು ಈ ಥರದ ಜಾನರ್ ಆ ಥರದ ಜಾನರ್ ಎಲ್ಲ ನೋಡಬೇಕು ಅನ್ನೋ ರೀತಿಯಲ್ಲಿ. ಸೊ ಆ ರಂಗಕ್ಕೆ ಬಂದಿದ್ದು. ಇವತ್ತು ಅದೇ ಫೀಲ್ಡ್ನಲ್ಲಿ ಇನ್ನೂ ಇರ್ತೀಯಾ ಅಂತ ಅನ್ನೋ ರೀತಿಯಲ್ಲಿ ನಿನ್ಗೆ ಕಷ್ಟ ಆಗತ್ತೆ, ನಿನಗೆ ಇದು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಈ ಥರದ್ದೆಲ್ಲ ಇತ್ತು. ಸುಮಾರು ಮಿತ್ಗಳ ಮಧ್ಯದಲ್ಲಿ ನಾನು ಇನ್ನೂ 20 ವರ್ಷ ಆಗೋಯ್ತು, ನಾನು ಈ ರಂಗಕ್ಕೆ ಬಂದೇ 20 ವರ್ಷ ಆಗೋಯ್ತು ಆಗಿದೆ ಅಂತಂದ್ರೆ. ಆಮೇಲೆ ನಿಮ್ಗಳ ಮುಂದೆ ನಾವು ಮತ್ತೆ ಕುತ್ಕೊಂಡು ಅದನ್ನೆಲ್ಲ ನೆನಪಿಸ್ಕೊಂತಾ ಇದ್ದೀನಿ ಅಂತಂದ್ರೆ ನಿಜವಾಗ್ಲೂ ಮರೆಯಲಾಗದಂತ ಘಟನೆಗಳು ಅನೇಕ. ತುಂಬಾ ವಿಷಯಗಳನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ ಸರ್, ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಮ್ಮ. ನಾನು ನಿಮ್ಮ ವಾಹಿನಿಗೆ, ನಿಮಗೆ ವೈಯಕ್ತಿಕವಾಗಿ ತುಂಬಾ ಹಳೆ ಮೆಮೊರೀಸ್ನೆಲ್ಲ ಅದಕ್ಕೆ ನಿಮ್ಮ ಮುಂದೆ ಪ್ರಸ್ತುತಪಡಿಸೋಂಗಾಯ್ತು. ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.